ಸಫಲ ಮಾಡಿ ಸಫಲ ಮಾಡೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತಿನ ದಿನ ಯಾವುದಾದ್ರೆ ಉಪವಾಸದ ಮೊದಲನೇ ದಿನ, ಬೂದಿ ಬುಧವಾರ ಅಂತಾರೆ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು? ಉಪವಾಸ ಮಾಡ್ಬೇಕಾ? ಬಟನ್ ಬಂದ್ ಮಾಡ ಬರಲ್ಲ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಹುಡುಕೊಳ್ಳೋಣ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಸಾಕಷ್ಟೇ. ಏನು ಹೇಳ್ತಾನ್ರಿ ಸೈತಾನ ಏನು ಹೇಳ್ತಾನ? ಆಗ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲು ಇರಳು ಉಪವಾಸ ಮಾಡಿದ ತರುವಾಯ ಆತನಿಗೆ ಹಸಿವಾಯಿತು. ಹಸಿವೆ ಆದಾಗ ಹಸಿವೆ ಐತಂತೇಳಿ ಕುಂತಿರ್ತಾನ. ಸೈತಾನ ಏನು ಮಾಡ್ತಾನ? ದೇವರಿಗೆ ಹೇಳ್ತಾನ, ಹೋಗಿ ನೀನು ನಾಲ್ಕನೇ ವಚನ, ಇದು ಮೂರನೇ ವಚನ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಆಮೆನ್. ಮನುಷ್ಯನ ಮೇಲೆ ಅಧಿಕಾರ ಹೊಂದುವ ಸುಲಭವಾಗಿ ಅವರು ಪಾಪ ಮಾಡಬೇಕೆಂದು ಸೈತಾನನು ಬಯಸ್ತಾನೆ. ಸೈತಾನ ಏನು ಮಾಡ್ತಾನ? ಜನರು ಪಾಪ ಮಾಡಲಂತೆ ಬಯಸ್ತಾನೆ. ದೇವರ ಕೆಲಸ, ದೇವರ ಕ್ರಿಯೆಗಳದಾಗ ದೇವರು ಹೇಳಿದ ನಡವಳಿಕೆ ಮೇಲೆ ನಡಿಬಿಡಲ್ಲ ಸೈತಾನನು ದೇವರಿಗೆ ಬಿಟ್ಟಿಲ್ಲ. ದೇವರು ಕಳಿಸಿದಂಥ ದೇವಕುಮಾರನನ್ನೇ ಹಸು ಆಗಿದ್ರೆ ರೊಟ್ಟಿ ತಿನ್ನು, ಕಲ್ಲಿಗೆ ಅಪ್ಪಣೆ ಕೊಡು, ನೀನು ದೇವರ ರೊಟ್ಟಿ ಮಾಡ್ತಾನಂತ ಹೇಳ್ತಾನ. ಆದರೆ ದೇವರ ಬಾಯಿಂದ ಹೊರಟತಕ್ಕಂಥ ಮಾತಿನಿಂದ ಬದುಕೋನು. ರೊಟ್ಟಿ ತಿಂದು ಮಾತ್ರ ಬದುಕಲ್ಲ. ಮನುಷ್ಯನು ಬದುಕಬೇಕಾದ್ರೆ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಮಾತುಗಳಿಂದ ಬದುಕೋನು ಎಂಬುದಾಗಿ ಹೇಳಿದನು. ಅವರ ಪಾಪ ಮಾಡಬೇಕೆಂದು ಸೈತಾನನು ಬಯಸುತ್ತಾನೆ. ಆದ್ದರಿಂದ ಅವನು ಅವರಿಗೆ ದುಷ್ಟ ಆಲೋಚನೆಗಳನ್ನು ಕೊಡುತ್ತಾನೆ ಹಾಗೂ ಅವುಗಳಿಗೆ ಒಳಗಾಗುವಂತೆ ಅವರನ್ನು ಪ್ರಚೋದಿಸುತ್ತಾನೆ. ತಂದೆಯಾದ ದೇವರಿಂದ ಯಾವುದೇ ಸೂಚನೆಯು ಪಡೆಯದೆ ಯೇಸು ಕ್ರಿಸ್ತನು ತನ್ನ ಸ್ವಂತ ಅವಶ್ಯಕತೆಗಳಿಗಾಗಿ ದೇವರ ಶಕ್ತಿಯನ್ನು ಉಪಯೋಗಿಸಬೇಕು ಎಂಬ ಕಾರಣಕ್ಕೆ ಆತನು ಶೋಧಿಸಲ್ಪಟ್ಟನು ಎಂಬುದಾಗಿ. 4ನೇ ವಚನ. ಆತನು, ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಏನೇನು ಆಸೆ ಹಸ್ತಾನ ನೋಡ್ರಿ 5ನೇ ವಚನದಲ್ಲಿ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ
ಸೈತಾನನು ಆತನ ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲುಗಳು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಯಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ. ಸೈತಾನ ಹ್ಯಾಂಗ ಮಾಡ್ತಾನೆ ಶೋಧನೆ ದೇವ್ರಿಗೆ ನೋಡ್ರಿ. ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಆತನ ದೊಡ್ಡ ಶಿಖರದ ಮೇಲೆ ನಿಂತಿದ್ರೆ ಮ್ಯಾಲಿಂದ ನೀನು ಕೆಳಗೆ ಬಿಡು, ನಿನಗೆ ದೇವ್ರು ಎತ್ತಿ ಹಿಡಿತ, ನಿನ್ನ ಕಾಲುಗಳು ಕಲ್ಲಿಗೆ ಹತ್ತಲ್ದಾಗ ನಿನಗೆ ಎತ್ತಿ ಮ್ಯಾಲೆ ಹಿಡಿತಾನೆ ಅಂಥೇಳಿ ಅವನಿಗೆ ದೇವ್ರಿಗೆ ಹೇಳ್ತಾನವ ಸೈತಾನನು. ಯಾಕಂದ್ರೆ ಸೈತಾನ ಶೋಧನೆ ಹೇಗಿರ್ತದೆ, ನೀವು ಒಳ್ಳೆ ಮಾರ್ಗಕ್ಕೆ ಹೊಲದ್ರೆ ಕೆಟ್ಟ ಮಾರ್ಗಕ್ಕೆ ಕಳಿಸೋದು, ಒಳ್ಳೆ ಮಾರ್ಗದಾಗಿದ್ದವನಿಗೆ ಪಾಪದಾಗ ಹಾಕೋದು. ಅವನ ಕೆಲಸನೇ ಪಾಪ ಮಾಡೋದು ಕೆಲಸ. ದೇವ್ರ ಕೆಲಸ ಏನು? ದೇವರ ಕಾರ್ಯಗಳು ಭಾಳ. ನಮ್ಮ ಜೀವಿತವನ್ನೇ ಬದಲಾಯಿಸಲಿಕ್ಕಿದ್ದಾನೆ. ಯಾವ ಸೈತಾನ ಶೋಧನೆ ನಮ್ಮ ಮೇಲೆ ಬರಲ್ಲ. ಮುಂದಿನ ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಸಹ ಬರೆದಿದೆ ಎಂದನು. ಆಮೆನ್. ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆಯಲ್ಲ ಅಂತ ಹೇಳಿದನು ದೇವರು ಸೈತಾನನಿಗೆ. ಮುಂದೆ ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಸೈತಾನ ನೋಡ್ರಿ ಹೇಳ್ತಾನೆ. ಬಳಿಕ ಸೈತಾನನು ಆತನ ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಸೈತಾನನಿಗೆ ದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಇದು ರಾಜ್ಯಗಳು ಎಷ್ಟೆಷ್ಟು ರಾಜ್ಯಗಳವಲ್ಲ, ಪಟ್ಟಣದಾಗ ದೊಡ್ಡ ಶಿಕಾರಕ್ಕೆ ಕರ್ಕೊಂಡು ಹೋಗಿ ಎಷ್ಟು ರಾಜ್ಯಗಳು ಎಲ್ಲ ತೋರಿಸ್ತಾನೆ ದೇವರಿಗೆ ತೋರಿಸಿ, ಎಲ್ಲ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಎಲ್ಲವನ್ನೂ ನೀವು ಕೊಡ್ತೀನಿ ಅಂತ ಹೇಳ್ತಾನೆ. ಮುಂದೆ ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂದು ಹೇಳಿದನು. ನೋಡಿ, ಸೈತಾನನೇ, ಯೇಸು ಅವನಿಗೆ ಹೇಳಿದನು, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು. ಏನದು ಬರೆದ ಅಂತ ಹೇಳಿದ್ರು ಸೈತಾನನಿಗೆ? ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಅಂತ ಹೇಳಿದನು ದೇವರು ಸೈತಾನನಿಗೆ. ತೊಲಗಿ ಹೋಗಂತ ಹೇಳಿದನು. ಆಗ ನಾವು ಕೂಡ ಏನು ಮಾಡಬೇಕು? ಬಲವಾಗಿ ಆತನ ಶಕ್ತಿಯನ್ನು ಹೊಂದ್ಕೋಬೇಕು, ಆತನನ್ನು ಅಂಗೀಕಾರ ಮಾಡ್ಕೋಬೇಕು. ನಮ್ಮ ಮೇಲೆ ಯಾವ ಸೈತಾನನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ದೇವರ ಆತ್ಮನು ನಮ್ಮ ಹತ್ರ ಇದ್ದಾಗ, ಆ ದೇವರ ಆತ್ಮನು ಈ ಆಲಯದಲ್ಲಿದ್ದಾಗ, ಆ ದೇವರ ಆತ್ಮನು ನಮ್ಮ ಕುಟುಂಬದಲ್ಲಿದ್ದಾಗ, ಆ ದೇವರ ಆತ್ಮನು ನಮ್ಮ ಮನೆಯಲ್ಲಿ ವಾಸ ಮಾಡುವುದಾದರೆ ಆವಾಗ ಯಾವ ಸೈತಾನನ ಕಾರ್ಯಗಳು ನಮ್ಮ ಮೇಲೆ ನಡೀಲಿಕ್ಕಿಲ್ಲ. ದೇವಕುಮಾರನಿಗೆ ಕೂಡ ಸೈತಾನನು ಶೋಧಿಸಲ್ಪಟ್ಟನು. 40 ದಿವಸ ಉಪವಾಸ ಮುಗಿದ ತಕ್ಷಣ ಹಸಿವೆ ಆಯಿತು. ಯಾರು ಮಾಡಿದ್ರು ಹಸುವ ಆಗಂಗ? ಸೈತಾನನೇ ಮಾಡಿದ್ರು. ಮತ್ತು ಅವನಿಗೆ ಏನು ಹೇಳಿದನು? ತಗೋ, ಈ ಕಲ್ಲಿಗೆ ಅಪ್ಪಣೆ ಕೊಡು, ರೊಟ್ಟಿ ಆಗಂತೇಳಿ ಆ ರೊಟ್ಟಿ ತಿಂದು ನೀನು ಹೊಟ್ಟೆ ತುಂಬಿಸ್ಕೊ ಅಂತ ಹೇಳಿದನು ಸೈತಾನ. ಹಾಗೆ ದೇವರು ಏನಂದನು? ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಮಾತುಗಳಿಂದ ಬದುಕುವರು ಎಂಬುದಾಗಿ. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ನಾವು ಇವತ್ತಿನ ದಿವಸ ಆತನನ್ನು ನೆನಪಿಗೆ ತಂದುಕೊಳ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ದಿವಸ ಬುಧವಾರ, ಇವತ್ತು ಮೊದಲನೆಯ ಆತನ ಉಪವಾಸ. ಆತನ ಮೊದಲನೇ ಉಪವಾಸ ದಿವಸ ನಾವು ಆತನನ್ನು ನೆನಪಿಗೆ ಮಾಡ್ಕೊಳ್ತಾ ಇದ್ದೀವಿ. ಆತನ ಕಾರ್ಯಗಳೇನೇನು, ಆತನ ಮೇಲೆ ಸೈತಾನನು ಎಷ್ಟು ಶೋಧನೆಗಳನ್ನು ಮಾಡಿದನು, ಆತನಿಗೆ ಸೈತಾನನು ಎಲ್ಲೆಲ್ಲಿ ಕರ್ಕೊಂಡು ಹೋದನು, ಇಡೀ ಪ್ರಪಂಚವನ್ನೇ ತೋರಿಸಿದನು. ಎಲ್ಲ ಶಿಖರದ ಮೇಲೆ ನಿಲ್ಲಿಸಿ ಇಡೀ ರಾಜ್ಯಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಿ, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತೇಳಿ. ಆ ಸೈತಾನನು ಹುಟ್ಟಿದ ದಿನನೇ ಜಜ್ಜಲ್ಪಟ್ಟಿದ್ದಾನೆ.
ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ನೋಡಿ, ಆಗ ಸೈತಾನ ಲಾಸ್ಟಿಗೆ ಬಿಟ್ಟೆ ಹೋಗ್ಬೇಕಾಗ್ತದೆ. ಅವನ ಕೆಲಸ ಏನಿಲ್ಲ, ಸುಮ್ಮನೆ ಕೆಡಿಸ್ಲಕ್ಕೆ ಒಂದು ಗಳಿಗೆ ಬರ್ತಾನೆ ಹೋಗ್ತಾನೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನ. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ, ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. ಆ ದಿವಸಗಳಲ್ಲಿ ಆತನು ಏನು ತಿನ್ನಲಿಲ್ಲ, ಅವು ಕಳೆದ ಮೇಲೆ ಆತನಿಗೆ ಹಸಿವೆ ಆಯಿತು. ಮುಂದೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು, ಆಗ ಸೈತಾನ ಆತನಿಗೆ ನೀನು ದೇವರ ಮಗನಾಗಿದ್ದಾನೆ ಅಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. 5ನೇ ವಚನ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಎಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಸೈತಾನ ನನ್ನ ಮುಂದೆ ಅಡ್ಡ ಬೀಳಬೇಕು, ನನ್ನ ಜನ ದೇವ್ರ ಕಡೆ ಹೋಗ್ಬಾರ್ದು. ಅವನಿಗೆ ಸಿಟ್ಟು ಬರ್ತದೆ. ದೇವ್ರಿಗೆ ಆರಾಧನೆ ನಾವು ಮಾಡ್ಲತ್ತೀವಿ ಅಂದ್ರೆ ನೋಡಿ, ನನ್ನ ಮಕ್ಕಳು ಆರಾಧನೆ ಮಾಡೋದು ದೇವ್ರ ಕಡೆ ತಿರುಗಲತ್ತು ಭಾಳ ಕೋಪ ಬರ್ತದೆ. ಆದರೆ ದೇವ್ರಿಗೆ ಕೋಪ ಬರಲ್ಲ. ಸೈತಾನ ನಮ್ಮ ಮೇಲೆ ಆಳ್ವಿಕೆ ಮಾಡುವಾಗ ದೇವ್ರಿಗೆ ಕೋಪ ಬರಲ್ಲ. ಯಾಕೆ ಬರಲ್ಲ? ನನ್ನ ಮಕ್ಕಳು ಇವತ್ತು ಯಾಕೋ ದಾರಿ ಬಿಟ್ಟು ನಡೆದಾರೆ, ನಾಳಿನ ದಿವಸ ನನ್ನ ಸರಿ ದಾರಿಗೆ ಸರಿ ಮಾರ್ಗಕ್ಕೆ ಬರ್ತಾರಂತೇಳಿ ದೇವ್ರಿಗೆ ನಂಬಿಕೆ ಅದ. ಈ ಮಕ್ಕಳು ನನ್ನವರೇ, ಇವ್ರು ಏನು ಪಾಪ ಮಾಡಿದ್ರು ನನ್ನ ಮಕ್ಕಳೇ, ಅವ್ರಿಗೆ ಏನು ಕಷ್ಟ, ಅವ್ರಿಗೆ ಏನು ಸುಳ್ಳಾಡಲಿ, ಕಳ್ಳತನ ಮಾಡಲಿ, ಯಾವುದೇ ಒಂದು ಕೆಟ್ಟ ಚಟಗಳನ್ನು ಮಾಡಿದ್ರು ಕೂಡ ದೇವರು ನಮ್ಮನ್ನು ತೆಗೆದು ಹಾಕಲ್ಲ. ಯಾಕಂದರೆ ಇವತ್ತಿಲ್ಲ ನಾಳೆ ನಂಬಿ ನನ್ನ ಮಕ್ಕಳು ನನ್ನ ಮಾರ್ಗದಲ್ಲಿ ಬರ್ತಾರೆ ಎಂಬುದಾಗಿ ನಂಬಿಕೆ ಇದೆ ಆತನಲ್ಲಿ. ಅದಕ್ಕೋಸ್ಕರ ಸೈತಾನನು ಏನಂತಾನೆ, ನನಗೆ ಅಡ್ಡ ಬೀಳು ಅಂತ ಹೇಳ್ತಾನೆ. ಇಡೀ ಪ್ರಪಂಚದಲ್ಲಿ ರಾಜ್ಯಗಳೇ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ನಿನ್ನ ಕೈಯಾಗ. ಸರ್ವಶಕ್ತಿ ಸೃಷ್ಟಿಕರ್ತನಾದ ದೇವರಿಗೆ, ಈ ಲೋಕವನ್ನೇ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಆತನಿಗೆ ಇಂಥವೆಲ್ಲ ಆಸೆ ಹಚ್ತಾನೆ. ಆಸೆ ಇದ್ದರೆ ಮಾನವ ರೂಪ ತಾಳೆ ಬರ್ತಿದ್ದಿಲ್ಲ ಭೂಲೋಕಕ್ಕೆ, ಮಾನವನಾಗಿ ಜನಿಸಿ ಬರ್ತಿದ್ದಿಲ್ಲ ಈ ಭೂಮಿಗೆ. ಲೋಕದ ಪಾಪಗಳಿಗೋಸ್ಕರ ಆತನ ಕಲ್ವಾರಿ ಕ್ರೂಜೆಯ ಮೇಲೆ ಆತನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದನು. ಲೋಕದ ಪಾಪಗಳಿಗೋಸ್ಕರ, ಲೋಕದ ಕೆಟ್ಟತನಕ್ಕೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಆತನು ರಕ್ತವನ್ನು ಸುರಿಸಿ, ಆತನ ರಕ್ತವನ್ನು ಚೆಲ್ಲಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಸರಿ ಮಾರ್ಗಕ್ಕೆ ನಡೀಲಿ ಮುಂದೆ ಮಕ್ಕಳು ಅಂತೇಳಿ. ಮುಂದೆ ಪಾಪ ಮಾಡಬಾರ್ದು, ಯಾರು ಪಾಪದ ಜೀವಿತದಲ್ಲಿ ಇರಬಾರ್ದು, ಸೈತಾನನ ಕಾರ್ಯದಲ್ಲಿ ಇರಬಾರ್ದು, ಸೈತಾನನ ಯಾವಾಗ ಆ ಮಕ್ಕಳ ಮೇಲೆ ಕಾರ್ಯ ಮಾಡಬಾರ್ದು ಅಂಥೇಳಿ ಆತನು ನಮಗೋಸ್ಕರ ನಿಮಗೋಸ್ಕರ ಕಲ್ವರಿ ಕ್ರೂಜಿಯ ಮೇಲೆ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಪ್ರಿಯ ದೇವಜನರೇ, ಅದಕ್ಕೋಸ್ಕರ ನಾವು ಆತನನ್ನು ನಂಬಿಕೆಯನ್ನಿಟ್ಟು, ಆತನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸವನ್ನಿಟ್ಟು ಆತನನ್ನು ನಾವು ಆರಾಧಿಸ್ತೀವೋ, ಆತನನ್ನು ಅಂಗೀಕಾರ ಮಾಡ್ಕೊಳ್ತೀವೋ, ಆವಾಗ ಸೈತಾನನು ಆಟೋಮೆಟಿಕ್ ಆಗಿ ನಮ್ಮಲ್ಲಿಂದ ಹಳ್ಳ ಹೊರಗೆ ಹೋಗ್ಬಿಡ್ತಾನೆ. ದೇವರ ಜಾಗ ಇದು, ದೇವರ ಲೋಕ ಇದು. ಸೈತಾನನ ಆಳ್ವಿಕೆ ಇದೆ. ಯಾರ್ಯಾರ ಮೇಲೆ ಆಳ್ವಿಕೆ ಮಾಡ್ತಾನೋ, ಯಾರ್ಯಾರ ಮೇಲೆ ಬೀಳ್ತಾನೋ, ಯಾರ್ಯಾರಿಗಿಲ್ಲೋ, ಎಷ್ಟು ಮನೆಗಳು ಮುರಿತಿದ್ದಾನೋ, ಎಷ್ಟು ಜನರಿಗೆ ಕಣ್ಣೀರು ಹಾಕ್ತಿದ್ದಾನೋ, ಎಷ್ಟು ಜನರು ಕುಡಿದು 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 ಸಾಯ್ತಿದ್ದಾರೆ. ದಿನದಿನಕ್ಕೆ ಕೆಟ್ಟ ಚಟಗಳನ್ನು ಸೈತಾನ ಮಾಡ್ತಿದ್ದಾನೆ. ಅದಕ್ಕೆ ದೇವರ ಆತ್ಮನು ನಾವು ಒಲಿಸಿಕೊಂಡಾಗ ಸೈತಾನನು ನಮ್ಮ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕುಡುಕತನ ಆತ್ಮಗಳು ಬಿಡುಗಡೆ ಆಗ್ತವೆ. ದೇವರ ಆತ್ಮನು ನಮ್ಮ
ಕುಟುಂಬದಲ್ಲಿ ನಮ್ಮಲ್ಲಿ ಪ್ರವೇಶ ಮಾಡೋದಾದರೆ ಆತನು ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಆತನ ಮೇಲೆ, ದೇವರ ಮೇಲೆ ನಾವು ನಂಬಿಕೆ ಇಟ್ಟಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದಾಗ ನಮ್ಮ ಪ್ರಾರ್ಥನೆ, ನಮ್ಮ ಕೂಗು ಆತನು ಕೇಳಲಿಕ್ಕಿದ್ದಾನೆ. ಪ್ರಿಯ ದೇವಜನ, ಇವತ್ತಿನ ಬೂದಿ ಬುಧವಾರ ಮೊದಲನೇ ಉಪವಾಸ ದೇವರು. ಅದಕ್ಕೋಸ್ಕರ ಅದಕ್ಕೆ ಯಾರ್ಯಾರು ಭಾಗಿಯಾಗಿದ್ದೀರೋ ಆತನು ಮಾಡಿದಂಥ ಉಪವಾಸಗಳಲ್ಲಿ ನಾವು ಅರ್ಧವಾದರೂ ಉಪವಾಸ ಮಾಡಬೇಕು. ಈ 40 ದಿವಸಗಳಲ್ಲಿ 7 ಶುಕ್ರವಾರ ಬರ್ತವೆ. ಯಾರಾದರೂ ಮಾಡಬೇಕಿದ್ರೆ 7 ಶುಕ್ರವಾರ ಮಾಡಿ. ನಾವು 40 ದಿವಸ ಉಪವಾಸ ಮಾಡ್ತೀವಿ. ಇವತ್ತೇನು ಹೇಳಿದೆ? ಇವತ್ತು ಹೇಳಿದ್ರೆ ನಾನು ಇವತ್ತು ಫಸ್ಟ್ ಸ್ಟಾರ್ಟಿಂಗ್. ಅದಕ್ಕೆ ಯಾರ್ಯಾರು ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಕಷ್ಟ ದುಃಖಗಳು ನೀವು ಇಲ್ಲಗಿದ್ದ ನಿಮ್ಮ ಯಾವ್ಯಾವ ಕೋರಿಕೆಗಳಿಗೆ ನಿಮಗೆ ಏನೇನು ಬೇಕಂತೇಳಿ ಆಸೆ ಇದೆಯೋ ಎಲ್ಲವನ್ನು ನೆರವೇರಿಸ್ತಾನೆ. ಈ ಉಪವಾಸ ಪ್ರಾರ್ಥನೆ ಆಗಿರೋದು, ಅದರಲ್ಲಿ ಬಲ ಶಕ್ತಿ ಇದೆ. ಸೈತಾನನು ಯಾವಾಗೂ ನಮ್ಮ ಮೇಲೆ ಆಳ್ವಿಕೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ಇವತ್ತಿಗೆ ನಾವು ಆರಾಧನೆಯನ್ನು ಮುಗಿಸೋಣ. ಮುಂದೆ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯಲ್ಲಿರೋಣ. ನಮಗೇನೇನು ಬೇಕು ಎಲ್ಲವನ್ನು ನೆರವೇರಿಸಲಿಕ್ಕಿದ್ದಾನೆ. ಉಪವಾಸ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಬಲ ಇದೆ, ಶಕ್ತಿ ಇದೆ. ಯಾವ ಸೈತಾನನು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ. ನಮ್ಮ ಕುಟುಂಬದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವ ಕುಟುಂಬದಲ್ಲಿ ಉಪವಾಸ ಪ್ರಾರ್ಥನೆ ಇದೆಯೋ, ಯಾವ ಕುಟುಂಬದಲ್ಲಿ ನಂಬಿಕೆಯಲ್ಲಿದ್ದಾರೋ, ದೇವರ ನಂಬಿಕೆಯಲ್ಲಿ ಯಾವ ಕುಟುಂಬದಲ್ಲಿ ಕ್ರಿಸ್ತನು ನೆಲೆಸಿದ್ದಾನೋ, ಯಾವ ಕುಟುಂಬದಲ್ಲಿ ದೇವರ ಆತ್ಮನು ಚಲಿಸ್ತಿದ್ದಾನೋ ಆ ಕುಟುಂಬಕ್ಕೆ ಆ ಸೈತಾನನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸೈತಾನನ ಕಾಲಿಟ್ಟರೆ ಸುಟ್ಟು ಹೋಗ್ತಾನೆ. ಅದಕ್ಕೋಸ್ಕರ ಎಲ್ಲರೂ ಜ್ಞಾಪಕ ಇಟ್ಟುಕೊಂಡು ನಾವು ಉಪವಾಸ ಪ್ರಾರ್ಥನೆಯಲ್ಲಿರೋಣ. ಸರಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ. ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಅವಕಾಶ ಮಾಡಿಕೊಟ್ಟಿದ್ದಪ್ಪ. ಈ ಆಲಯದಲ್ಲಿ ಎಷ್ಟು ಜನರು ಬಂದಾರೋ, ಎಷ್ಟು ಜನರು ಕಣ್ಣೀರಿಂದ ಬಂದಾರೋ, ಎಷ್ಟು ಜನರು ಪಾಪದಿಂದ ಬಿಡುಗಡೆ ಹೊಂದಬೇಕಂತೇಳಿ ಬಂದಿರಬಹುದು. ಪವಿತ್ರ ಆತ್ಮನೇ, ಅವರೆಲ್ಲರನ್ನು ಮುಟ್ಟಿ ಬಲಪಡಿಸಿರಿ ಪರಿಶುದ್ಧ ಆತ್ಮದೇವರೇ. ಈ ಒಂದು ಉಪವಾಸ ದಿನಮಾನಗಳಲ್ಲಿ ಕರ್ತನೆ, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳು, ವ್ಯಾಧಿಗಳು, ಆ ಕುಡುಕತನ ಆತ್ಮಗಳು, ಸೈತಾನನ ಕಾರ್ಯವು ಎಲ್ಲಕ್ಕೆ ಬಿಡುಗಡೆ ಕೊಡ್ರಿ ಪವಿತ್ರ ಆತ್ಮದೇವರೇ. ಪರಿಶುದ್ಧ ಆತ್ಮನೇ, ನನ್ನ ಗ್ರಾಮದ ಮೇಲೆ ಕರ್ತನೆ ಅನೇಕರ ಕುಟುಂಬದಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗ ಕುಡುಕ, ನನ್ನ ಗಂಡ ಕುಡುಕ, ಎಲ್ಲವನ್ನು ಬಿಡುಗಡೆ ಕೊಡ್ರಿ. ಅದಕ್ಕೋಸ್ಕರ ಕಣ್ಣೀರು ಹಾಕ್ತಕ್ಕಂಥ ಕುಟುಂಬಗಳು ಅಲ್ಲಿಗೆ ನಿಲ್ಲಿಸಬೇಡ್ರಿ ಪವಿತ್ರ ಆತ್ಮನೇ. ಪರಿಶುದ್ಧ ಆತ್ಮನೇ, ಗ್ರಾಮದಲ್ಲಿ ಕರ್ತನೆ ಅನೇಕರು ನನ್ನ ಮೇಲೆ ಮಾಟ ಮಂತ್ರಗಳನ್ನು ಹಿಡಿದಿವೆ. ನಾನು ಆಸ್ಪತ್ರೆಗೆ ಹೋದರೆ ನನ್ನ ರೋಗಗಳು ವಾಸಿ ಆಗ್ತಿಲ್ಲ. ನಾನು ಎಷ್ಟು ಆಸ್ಪತ್ರೆಗೆ ದುಡ್ಡು ಹಾಕಿದ್ದೀನಿ, ನನಗೆ ಆರಾಮೇ ಆಗಿಲ್ಲ. ನಾನು ಈ ಸನ್ನಿಧಾನದಲ್ಲಿ ಬಂದಾಗ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ದೇವರು ಅಂತೇಳಿ ಅವರ ಸಾಕ್ಷಿ ಮಕ್ಕಳಾಗಿ ನಿಲ್ಲುವಂತೆ ಮಾಡಿ ಪವಿತ್ರ ಆತ್ಮನೇ. ಪರಿಶುದ್ಧ ಆತ್ಮನೇ, ಅನೇಕರು ಪಾಪದ ಜೀವಿತದಲ್ಲಿ ಜೀವಿಸ್ತಿದ್ದಾರೆ ಕರ್ತನೆ. ಅನೇಕರು ಕಷ್ಟದಲ್ಲಿ ಜೀವಿಸ್ತಿದ್ದಾರೆ. ಅನೇಕರು ಮಾಟ ಮಂತ್ರಗಳ ಸೈತಾನನ ಕಾರ್ಯದಲ್ಲಿ ಜೀವಿಸ್ತಿದ್ದಾರೆ. ಅವರೆಲ್ಲರನ್ನು ಮುಟ್ಟಿ ಬಲಪಡಿಸಿರಿ ಕರ್ತನೆ. ಯಾವ ರೋಗಗಳು, ಸರ್ವೈಕಲ್ ರೋಗಗಳು ಅಲ್ಲಿ ವಾಸಿವಾಗಿರುವ ಈ ಜಾಗದಲ್ಲಿ ವಾಸಿಯಾಗುವಂತೆ ಸಹಾಯ ಮಾಡಿ ಪರಿಶುದ್ಧ ಆತ್ಮನೇ. ಪ್ರತಿ ಒಂದು ಆತ್ಮಗಳನ್ನು ನಂಬಿ ನಿನ್ನ ಆಲಯಕ್ಕೆ ಬರುವಂತೆ ಸಹಾಯ ಮಾಡಿರಿ ತಂದೆ, ಮಗ, ಪವಿತ್ರ ಆತ್ಮನ ಕರ್ತನೆ. ಪ್ರತಿ ಒಬ್ಬರ ಮೇಲೆ, ಪ್ರತಿ ಒಂದು ಆತ್ಮಗಳ ಮೇಲೆ ನಾನು ಪ್ರಾರ್ಥಿಸುವನಾಗಿದ್ದೀನಿ ಕರ್ತನೆ. ನಿನ್ನ ಹೆಸರಿನ ಮೇಲೆ ಎಷ್ಟು ರೋಗಗಳು ಬಿಡುಗಡೆ ಹೊಂದಿದ್ದಾವೆ, ಅಷ್ಟು ರೋಗಗಳು ಗುಣಮುಖ ಹೊಂದಿದ್ದಾರೆ ಕರ್ತನೆ. ಪವಿತ್ರ ಆತ್ಮ ದೇವರೇ, ಮುಂದಿನ ದಿನಮಾನಗಳಲ್ಲಿ ಈ 40 ದಿವಸ ಉಪವಾಸದ ಪ್ರಯುಕ್ತವಾಗಿ ಕರ್ತನೆ, ನಾವು 14ನೇ ತಾರೀಕು ನಾವು ಉಪವಾಸ ಪ್ರಾರ್ಥನೆ ಕೂಟವನ್ನು ಇಟ್ಟಿದ್ದೇವೆ ಪವಿತ್ರ ಆತ್ಮನೇ. ಅವತ್ತು
ಆವತ್ತಿನ ದಿವಸ ಕರ್ತನೆ ಎಲ್ಲಿಂದ ಜನರು ಬರಬೇಕು ಬರುವಂತೆ ಮಾಡ್ರಿ ಕರ್ತನೆ. ಮತ್ತೊಂದು ಆರ್ತಿ ಸ್ವಾಮಿ ಆ ಸೇವಕರು ಕೂಡ ಅದೇ 14ನೇ ತಾರೀಕು ಬರುವಂತೆ ಸಹಾಯ ಮಾಡ್ರಿ. ದೊಡ್ಡ ಅಭಿಷಕ್ತರು ಬಂದು ಈ ಆಲಯದಲ್ಲಿ ಕಾಲಿಡುವಂತೆ, ನೆಲೆಗೊಳಿಸುವಂತೆ, ಈ ಇಲ್ಲಿನ ಜನರಿಗೆ ಬಿಡುಗಡೆ ಮಾಡುವಂತೆ ಅವರಲ್ಲಿ ಶಕ್ತಿ ಬಲದಿಂದ ತುಂಬಿಸಿರಿ ಕರ್ತನೆ. ಅವರಿಗೆ ಯಾವ ಸೈತಾನನು ಅಡ್ಡಿ ಬರದ ಹಾಗೆ ಮಾಡ್ರಿ ಕರ್ತನೆ. 14ನೇ ತಾರೀಕು ಕರ್ತನೆ ಯಾವ್ಯಾವ ರೋಗಿಗಳಿಗೆ ಸರ್ವೈಕಲ್ ರೋಗಗಳು, ಆಸ್ಪತ್ರೆಯಲ್ಲಿ ಗುಣಮುಖ ಆಗಿದಂತ ಆರೋಗ್ಯದ ಸಮಸ್ಯೆಗಳು ಎಲ್ಲದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಅವರು ಬರ್ತಿದ್ದಾರೆ ಪವಿತ್ರ ಆತ್ಮನೆ. ಅವರನ್ನು ಮುಟ್ರಿ ಬಲಪಡಿಸಿರಿ ಕರ್ತನೆ. ಅವರಿಗೆ ಕೈ ಹಿಡಿದು ಈ ಗ್ರಾಮಕ್ಕೆ ತಂದು ನಿಲ್ಲಿಸಿರಿ ಪವಿತ್ರ ಆತ್ಮ ದೇವರೇ. ಪರಿಶುದ್ಧಾತ್ಮನೆ, ಈ ಗ್ರಾಮಕ್ಕೋಸ್ಕರ ನಾನು ಪ್ರಾರ್ಥಿಸುವನಾಗಿದ್ದೀನಿ ಕರ್ತನೆ. ಈ ಗ್ರಾಮದ ಕೇಡಿಗೋಸ್ಕರ ಅವರಿಗೆ ಬರ ಮಾಡುತ್ತಿದ್ದೀವಿ ಪವಿತ್ರ ಆತ್ಮನೆ. ಅವರು ಬಂದು ಕರ್ತನೆ ಗ್ರಾಮದ ಮೇಲೆ ಇದ್ದಂತ ಅನೇಕ ಕೇಡು ಗಂಡಾಂತರಗಳಿಂದ ಪಾರ್ ಮಾಡೋದಕ್ಕೋಸ್ಕರ ಅವರ ಉಪವಾಸ ಪ್ರಾರ್ಥನೆ ಕೂಟಕ್ಕೆ ಬರ್ತಿದ್ದಾರೆ ಪವಿತ್ರ ಆತ್ಮನೆ. ಎಲ್ಲರನ್ನು ಮುಟ್ರಿ ಬಲಪಡಿಸಬೇಕಾಗಿ ತಂದೆ ಮಗ ಪವಿತ್ರ ಆತ್ಮನೆ ಇದನ್ನು ಪ್ರಾರ್ಥಿಸಿ ಬೇಡುವುದೇ ನಮ್ಮ ತಂದೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ಇರಲಿ. ಆಹಾರವನ್ನು ದಯಪಾಲಿಸಿಕೊಳ್ಳಿ. ನಾವು ತಪ್ಪು ಮಾಡಿದ್ರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯಲ್ಲಿ ಸೇರಿಸಲಿ, ಕೇಡಿಂದ ತಪ್ಪಿಸಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ಸಹ. ಆಮೇಲೆ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಹೇಳಬೇಕು. ಪ್ರೈಸ್ ಲಾರ್ಡ್ ಅದು ಬಂದು